व्ररवगं याय राघवेन्द्राय सत्तदं वरताय च भगतां कल्पवृक्षाय नमतां कामधेनुवे। श्री गुरुभ्यो नमः। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ। हरि ಓಂ. ಭಕ್ತಿ ಸುಧಾ ಪ್ರಸಾರಣದ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿ, ಮಂತ್ರಾಲಯ ಪ್ರಭುಗಳ ಆರಾಧನೆಯ ವಿಶೇಷವಾದ ಪರ್ವಕಾಲ. ಹಾಗಾಗಿ ಇಂಥ ಆರಾಧನೆಯ ಸಂದರ್ಭದಲ್ಲಿ ಆ ಮಹನೀಯರನ್ನು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ ಅಂತ ಅನುಸಂಧಾನ ಮಾಡಬೇಕು. ಜೀವನದ ಯಾವುದೋ ಒಂದು ಹಂತದಲ್ಲಿ ಒಬ್ಬೊಬ್ಬರ ಕಾಲಕಾಲಕ್ಕೆ ಮಾರ್ಗದರ್ಶನ ಬೇಕಾದದ್ದು ಬಹಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ಸಣ್ಣ ಮಕ್ಕಳಾಗಿದ್ದಾಗ ಪಾಠ ಮಾಡುವ ಗುರುಗಳು, ವ್ಯವಹಾರದ ವಿಷಯದಲ್ಲಿ ತಂದೆ ತಾಯಿಗಳು, ಮುಂದೆ ಸಂಬಂಧದ ವಿಷಯದಲ್ಲಿ ಬಂಧು ಬಾಂಧವರು ಅಂತ ಹೀಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನೇಕ ಆಯಾಮಗಳಲ್ಲಿ ಬೆಳೀತಾ ಹೋಗುತ್ತೆ. ಇದು ಬರೀ ಇಷ್ಟೇ ಲೌಕಿಕ ಜೀವನಕ್ಕಾದರೆ ಪಾರಲೌಕಿಕ ಜೀವನಕ್ಕೆ, ಪಾರತ್ರಿಕ ಜೀವನಕ್ಕೆ ಒಬ್ಬ ಸಮರ್ಥನಾದ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ ನಮಗೆ. ಅಂಥ ಗುರುಗಳ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಕೆಲವು ಮಹಾನುಭಾವರಲ್ಲಿ ಕಂಡುಬರುವ ಜಗದ್ಗುರುಗಳೇ ಶ್ರೀ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಆ ಮಹನೀಯರನ್ನು ಸ್ಮರಣೆ ಮಾಡದೇ ಇರುವ ವ್ಯಕ್ತಿಯೇ ಇಲ್ಲ ಅಂತ ನಾವು ಎಷ್ಟೋ ಕಡೆ ನೋಡಿದ್ರೂ ಕೂಡ ಅಂಥವರ ಶ್ಲೋಕವನ್ನು ತಿಳಿದೇ ಇರತಕ್ಕಂಥವನು ಅಥವಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವವನು ಈ ಜಗತ್ತಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವನು ಹಾಸ್ಯಾಸ್ಪದ ಅಂತ ಹೇಳಿ ಕಳಿಸ್ಬಿಡ್ತಾರೆ. ರಾಯರು ಅನ್ನುವ ಹೆಸರೇ ಅದೊಂದು ಅದ್ಭುತ. ಎಷ್ಟು ಜನ ರಾಯರ ಮೇಲೆ ಸ್ತೋತ್ರ, ಯಾವ್ಯಾವ ಥರದ ಸ್ತೋತ್ರಗಳು. ಪ್ರತಿಯೊಬ್ಬ ವಿದ್ವಾಂಸ ತಾನಿಂಥ ಸಾಧನೆಯ ಹಂತದಲ್ಲಿ ಇದ್ದಾನೆ ಅಂತಂದ್ರೆ ಅವನಿಗೆ ರಾಯರ ಕರುಣೆ ಅವನಿಗೆ ಆಗಿರಲೇಬೇಕು. ಅವನು ಇದೇ ಮತದವನು, ಇದೇ ಪಂಥದವನು, ಇದೇ ಮಠದವನು ಅದ್ಯಾವುದೂ ಇಲ್ಲ. ರಾಯರ ಕರುಣೆ, ರಾಯರ ದಯೆ ಪ್ರಧಾನವಾದದ್ದು. ಹಾಗಾಗಿ ಅಂಥ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆ ನಿಮಿತ್ತ ಆ ಮಹನೀಯರ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಮುಖ್ಯವಾದ ಕರ್ತವ್ಯ. ಆರಾಧನೆ ಅಂತಂದರೆ ರಾಧ ಸಂಸಿದ್ಧವು ಅಂತ ಧಾತು. ನಮಗೆ ಗುರುಗಳ ಅನುಗ್ರಹ ಅನ್ನೋದೇ ದೊಡ್ಡ ರಕ್ಷಾ ಕವಚ ಇದ್ದ ಹಾಗೆ. ಅದೇ ದೊಡ್ಡ ಸಿದ್ಧಿ ನಮಗೆ. ಅಂಥ ಗುರುಗಳ ಅನುಗ್ರಹ ಅನ್ನುವ ಸಿದ್ಧಿ ನಮಗಿತ್ತು ಅಂದರೆ ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಿದ್ಧಿ ಪುರುಷರು ಅಂತ ಕರೆಸ್ಕೊಳ್ಬಹುದು. ನಮಗೆ ಸಿದ್ಧಿ ಪುರುಷರು ಅಥವಾ ಸಿದ್ಧಿ ಯೋಗ್ಯನಾದ ಜೀವ ಇವನು ಅಂತ ಗೊತ್ತಾಗಬೇಕು ಅಂದರೆ ಇಂಥ ಮಹನೀಯರ ಕರುಣಾ ದೃಷ್ಟಿ ನಮ್ಮ ಮೇಲೆ ಬಿದ್ದಿರಬೇಕು ಮುಖ್ಯವಾಗಿ. ಹಾಗಾಗಿ ಅಂಥ ರಾಯರನ್ನ ಕಂಡ ಕಣ್ಣುಗಳು, ನುತಿಸಿದ ಮುಖಗಳು ಅನೇಕ, ಅನಂತ, ಹಲವಾರು. ಅದರಲ್ಲಿ ಪ್ರಸಿದ್ಧವಾದ ಒಂದು ಕೃತಿಯನ್ನು ನಾವು ನೋಡೋದು ಅಂತಂದರೆ ರಾಯರ ಮೇಲಿನ ಸ್ತುತಿ. ವಿಶೇಷವಾದ ಸ್ತೋತ್ರ ಇದು. ಜಗನ್ನಾಥದಾಸರಿಗೆ ರಾಯರಿಗೆ ಅದು ಜನ್ಮ ಜನ್ಮಾಂತರದ ಸಂಬಂಧ, ಯುಗ ಯುಗಾಂತರಗಳ ಸಂಬಂಧ. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಹಿರಣ್ಯಕಶಿಪುವಿನ ಮಕ್ಕಳಾಗಿ ಪ್ರಹ್ಲಾದರಾಜರಾಗಿದ್ದಾಗ ಅವರ ತಮ್ಮ ಸಲ್ಹಾದರಾಜರು, ಆಹ್ಲಾದರು, ಹೀಗೆ 3-4 ಜನ ಅಣ್ಣ ತಮ್ಮಂದ್ರವರು. ಜಗನ್ನಾಥದಾಸರು ತಾವು ಈ ಜಗನ್ನಾಥದಾಸರ ಅವತಾರವನ್ನು ತಾಳಿದ್ದಾಗ ಸ್ಮರಣೆ ಮಾಡ್ಕೊಳ್ತಾರೆ. ಅವರು ಮಂತ್ರಾಲಯಕ್ಕೆ ಹೋದಾಗಲೆಲ್ಲ ಅಣ್ಣ ಅಣ್ಣ ಅಂತಾನೆ ಸಂಬೋಧನೆ ಮಾಡಿ ಗುರುಗಳ ಹತ್ರ ಮಾತಾಡ್ತಾ ಇದ್ರಂತೆ. ಅದು ಹೇಗೆ ಅಂದರೆ ಏಕಾಂತದಲ್ಲಿ ಮಾತಾಡ್ತಕ್ಕಂಥದ್ದು. ಗತಜನ್ಮಗಳ ಸಂಬಂಧ ಇತ್ತು. ವ್ಯಾಸರಾಯರಾಗಿದ್ದಾಗ ಇವರೊಬ್ಬ ಕುರಿಗಾಹಿಗಳಾಗಿ ಅವರ ಸೇವೆಯನ್ನು ಮಾಡಿದವರು. ಪ್ರಹ್ಲಾದರಾಜರದ ಆಗಿದ್ದಾಗಲಂತೂ ಸಾಕ್ಷಾತ್ತಾಗಿ ಭಗವಂತ ಸ್ತಂಭದಿಂದ ಹೊರಗೆ ಬಂದ. ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸುರರೆಲ್ಲ, ನರ ನಟನೆ ಮಾಡುವಿ ಲಕ್ಷ್ಮೀನಲ್ಲ, ನಾಪಾಸಟೆಗಾಣೆನ ಪ್ರತಿಮಲ್ಲ, ಆಹಾ ವಟಪತ್ರ ಶಯನ ಧೂರ್ಜಟಿ ವಂದ್ಯ ಜಗನ್ನಾಥ, ವಿಠಲ ಕೃತಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ, ಪಾಹಿ ಲಕ್ಷ್ಮೀ ನರಸಿಂಹ. ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ, ಕುಟಿಲ ದ್ವೇಷದವ ನೀನಲ್ಲ. ಅವರ ತಂದೆ ಇಷ್ಟೆಲ್ಲ ಅಣ್ಣನಿಗೆ ಹಿಂಸೆ ಮಾಡಿದಾಗ ತನ್ನ ಭಕ್ತನ ಉದ್ಧಾರಕ್ಕೆ ಅಂತ ಭಗವಂತ ಸ್ತಂಭದಿಂದ ಬಂದ. ಸ್ತಂಭ ಶಿಶು ಅಂತ ಅವನಿಗೆ ಹೆಸರು.
ಎಲ್ಲರೂ ಕೂಡ ತಂದೆ ತಾಯಿಗಳ ಮಕ್ಕಳಾದ್ರೆ ನಮ್ಮ ನರಸಿಂಹ ಕಂಬದ ಮಗ ಅಂತ, ಹಾಗಾಗಿ ಸ್ತಂಭ ಶಿಶು ಅಂತ ಸ್ತೋತ್ರ ಮಾಡ್ತಾರೆ. ಆವಾಗ ಪ್ರಹ್ಲಾದರಾಜರಿಗೆ ಭಗವಂತ ದರ್ಶನ ಕೊಟ್ಟಾಗ ಜೊತೆಗಿದ್ದು ಕಂಡವರೇ ಈ ಸಲ್ಲಾದರಾಜರು. ಈ ಸಥೆ ಅವರಲ್ಲಿತ್ತು. ತಾವು ಯಾವಾಗಲೂ ಕೂಡ ಮಂತ್ರಾಲಯಕ್ಕೆ ಹೋದಾಗ ಮಾತಾಡೋರಂತೆ. ವಿದ್ಯಾಭ್ಯಾಸ ಕ್ಷೇತ್ರವೂ ಮಂತ್ರಾಲಯ ಅವರದು. ಹಾಗಾಗಿ ವರದೇಂದ್ರ ತೀರ್ಥರಂಥ ಮಹಾನುಭಾವರು ಅವರಿಗೆ ಗುರುಗಳಾಗಿ ದೊರೆತದ್ದು. ಅವರ ತಂದೆಯವರ ಕಾಲದಿಂದಲೂ ಕೂಡ ಬಹಳ ಹಿಂದೆ ಸುಮತೀಂದ್ರರ ಕಾಲ, ವಾದೀಂದ್ರ ತೀರ್ಥ ಶ್ರೀಪಾದರು, ಇವರೆಲ್ಲರೂ ಕೂಡ ದಾಸರಾಯರ ಮನೆತನದವರಿಗೆ ಅನುಗ್ರಹ ಮಾಡಿದವರು. ಅವರೆಲ್ಲ ಪೂಜೆ ಮಾಡಿಕೊಟ್ಟ ಪ್ರತೀಕ ಇವತ್ತಿಗೂ ಕೂಡ ನಮ್ಮ ಮಾನವೀಯ ದಾಸರಾಯರ ಸನ್ನಿಧಾನದಲ್ಲಿ ಕಂಡುಬರುತ್ತೆ. ಆರಾಧನೆ ಸಂದರ್ಭದಲ್ಲಂತೂ ವಿಶೇಷವಾಗಿ ಅದನ್ನ ತೆಗೆದು ಭಕ್ತರಿಗೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇಂಥ ಘನಿಷ್ಠವಾದ ಸಂಬಂಧ ದಾಸರ ಜೊತೆಗೆ ಅವರಿಗಿತ್ತು. ಜಗನ್ನಾಥದಾಸರು ತಾವು ಮಂತ್ರಾಲಯಕ್ಕೆ ಹೋದಾಗ ಏಕಾಂತದಲ್ಲಿ ಮಾತಾಡ್ತಾ ಇದ್ರು ಅಂತ ಅನ್ಕೊಂಡ್ವಲ್ಲ, ಒಂದ್ಸಲಿ ಜನಕ್ಕೆಲ್ಲ ಗೊತ್ತಾಯ್ತಂತೆ. ಗೊತ್ತಾದಾಗ ಅವ್ರಿಗೇನು ಅಂದ್ರೆ, ರಾತ್ರಿ ಎಲ್ಲ ಪೂಜೆ ಆದ್ಮೇಲೆ ರಾಯರ ಹತ್ರ ದಾಸರಾಯರೊಬ್ಬರು ಏಕಾಂತದಲ್ಲಿ ಹೋಗಿ ಒಂದಿಷ್ಟು ಶಾಸ್ತ್ರಾನುವಾದ ಮಾಡಬೇಕು, ಶಾಸ್ತ್ರದ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂದ್ರೆ ರಾಯರಲ್ಲಿ ತಾವು ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ರಂತೆ. ಗುರುಗಳೇ, ಅಣ್ಣಂದ್ರೆ ಇದ್ರ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನ ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ರಾಯರು ಮಾತಾಡ್ತಾ ಇದ್ರು ಅಂತ ಚರಿತ್ರೆಯಲ್ಲಿ ಕೇಳ್ತೀವಿ. ಇದು ಜನರಿಂದ ಜನರಿಗೆ, ಬಾಯಿಂದ ಬಾಯಿಗೆ ಗೊತ್ತಾಗಿ ಎಲ್ಲರೂ ಕೂಡ ಬಾಗಿಲು ಹಾಕಿ ಹೊರಗೆ ಹೋಗ್ರಿ ಅಂತಂದ್ರೆ ನಿಲ್ತಾ ಇದ್ದಿಲ್ಲಂತೆ. ಒಂದು ದಿವಸ ಜಗನ್ನಾಥದಾಸರು ಬಂದು ಮಾತಾಡ್ತಿದ್ದಾರೆ. ಮಾತಾಡೋ ಕಾಲಕ್ಕೆ ರಾಯರು ಉತ್ತರ ಇಲ್ಲ. ಯಾಕೆ ಹಿಂಗಾಯ್ತು ಅಂದ್ರೆ, ಜನ ಎಲ್ಲ ಬಂದು ಹೇಳಲಿಕ್ಕೆ ಶುರು ಮಾಡಿದ್ರಂತೆ, ಇಲ್ಲ ನಮ್ದೊಂದು ಕಷ್ಟ ಇದೆ ದಾಸರೇ, ರಾಯರ ಹತ್ರ ನೀವು ನಿವೇದನೆ ಮಾಡ್ರಿ ಅಂತ. ದಾಸರಿಗೆ ಅನ್ಕೊಂಡ್ರು ಇದೇನು ಪರಿಸ್ಥಿತಿ, ಎಲ್ಲಿ ಹೋದ್ರು ಕೂಡ ರಾಯರ ಹತ್ರ ಮಂದಿ ಬರ್ತಾ ಇರ್ತಾರೆ, ಕೇಳ್ತಿರ್ತಾರೆ, ವರ ಪಡಿತಾರೆ, ಅಪೇಕ್ಷೆಯನ್ನ ಈಡೇರಿಸು ಅಂತ ಕೇಳ್ತಾರೆ. ಆದ್ರೆ ನಾನು ಮಾತಾಡ್ಬೇಕಾದ್ರೂ ಕೂಡ ರಾಯರು ನನ್ನ ಜೊತೆ ಮಾತಾಡ್ತಾರೆ ಅನ್ನುವ ವಿಷಯ ತಿಳ್ಕೊಂಡು ನನ್ನ ಹತ್ರ ನಿಮ್ಮಂದು ಅಭೀಷ್ಟಗಳನ್ನ ಇಡ್ತಾ ಇದ್ದಾರಲ್ಲ, ಹೋಗ್ಲಿ ಏನಾದ್ರೂ ಅಭೀಷ್ಟ ಅಂತ ಕೇಳಿದ್ರೆ, ನನಗೆ ಮದುವೆ ಆಗ್ಲಿಲ್ಲ, ನಂಗೆ ಮತ್ತೊಂದಾಗ್ಲಿಲ್ಲ, ಮನೆ ಕಟ್ಲಿಕ್ಕಾಗ್ಲಿಲ್ಲ, ಈ ವಾಹನ ತಗೊಳ್ಳಿಲ್ಲ, ಬರೀ ಇಂಥದೇ ಲೌಕಿಕವಾದ ಕ್ಷುದ್ರವಾದ ಅಭೀಷ್ಟನ್ನ ಬಯಸ್ತಾರೆ. ನಾನು ಬಂದದ್ದು ಗುರುಗಳ ಹತ್ರ ಜ್ಞಾನದ ಆಧಿಕ್ಯಕ್ಕಾಗಿ ಬಂದಿದ್ದೇನೆ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವಃ ಅಂತ ಶಾಸ್ತ್ರದ ಮಾತು. ತಾವೇನಾದ್ರೂ ತಿಳಿದಿದ್ರೂ ಕೂಡ ದೊಡ್ಡವರು ಅದರಿಂದ ವಿಶೇಷವಾದ ಅರ್ಥ ಬರುತ್ತೆ, ಅಥವಾ ತಮ್ಮಿಬ್ಬರ ಮಾತುಕತೆಯಿಂದ ಮೂರನೇ ವ್ಯಕ್ತಿಗೆ ಜ್ಞಾನದ ಲಾಭ ಆಗತ್ತೆ ಅಂತಂದ್ರೆ ಅವರು ಮಾತುಕತೆಯಲ್ಲಿ ತೊಡಗ್ತಾ ಇದ್ರು ಅಂತ ಮಹಾಭಾರತದ ಅನೇಕ ಘಟನೆಗಳನ್ನ ನೋಡ್ತೀವಿ. ದಾಸರು ಅನ್ಕೊಂಡ್ರು, ನಾನು ಶಾಸ್ತ್ರಾರ್ಥ ಚಿಂತನೆಗೆ ಅಂತ ಬಂದ್ರೆ ಜನರೆಲ್ಲ ಹಿಂಗ್ ಮಾಡ್ತಾರಲ್ಲ ಅಂತ ಅನ್ಕೊಂಡ್ರು. ಆದ್ರೆ ಈ ಜನಕ್ಕೆಲ್ಲ ವಿಷಯ ಗೊತ್ತಾದದಕ್ಕೆ ರಾಯರು ಮೌನ ಆಗ್ಬಿಟ್ರು. ಆವಾಗ ರಾಯರಲ್ಲಿ ದಾಸರಾಯರು ಪ್ರಾರ್ಥನೆ ಮಾಡಿದಾಗ ರಾಯರು ಹೇಳ್ತಾರೆ, ತಮ್ಮ ನಿನಗೆ ಇನ್ಮೇಲಿಂದ ಸ್ವಪ್ನದಲ್ಲಿ ಏನು ಬೇಕು ನಾನು ಅದನ್ನ ಬಂದು ಅಲ್ಲಿ ಉಪದೇಶ ಮಾಡ್ತೀನಿ. ಇಂಥ ಜನರ ಮುಂದೆ ಬಂದು ಇವರೇನೋ ಪ್ರಲೋಭನೆಗಳನ್ನು ಇಟ್ಕೊಂಡು ನಾವಿಬ್ರು ಅಂತರಂಗದಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಬಂದು ತೊಂದರೆ ಮಾಡ್ತಾರೆ ಅಂತ ರಾಯರು ಹೇಳಿದ್ರಂತೆ. ಹಾಗಾಗಿ ಅವತ್ತಿನಿಂದ ದಾಸರಾಯರ ಸ್ವಪ್ನದಲ್ಲೇ ರಾಯರು ಬಂದು ಅನೇಕ ವಿಷಯಗಳನ್ನ, ಸೂಚನೆಗಳನ್ನ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ರು ಅಂತ ಅವರ ಮಹಿಮೆಯಲ್ಲಿ ನಾವು ಶ್ರವಣ ಮಾಡಿರ್ತೀವಿ. ಅಂಥ ರಾಯರು ದಾಸರಾಯರ ಅವರ ಮೇಲಿನ ಅವ್ಯಾಜವಾದ ಕರುಣೆಯನ್ನು ತೋರಿಸೋದಕ್ಕೆ ದಾಸರು ಸ್ತೋತ್ರ ಮಾಡ್ತಾರೆ ರಾಯರನ್ನ. ಬಹಳ ಪ್ರಸಿದ್ಧವಾದ ಪದ್ಯ ಇದು. ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ, ನಿಮ್ಮ ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ, ಬೀರು ಭವವನಧಿ ತಾರಿಸುತವ ಕದಿ ಸುರಿಸುಧೀಂದ್ರ ಕುಮಾರ ಉದಾರ. ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ. ಮುನಿರಾಯ ನಿನ್ನ ಪಾದ ವನರೂಹ ಧ್ಯಾನ, ಪ್ರಣಮನ ಸ್ತವನ ಅರ್ಚನೆ ಮಾಳ್ಪನಾನ. ಜನರ ವಾಂಛಿತ ವಿವ ಗುಣಪೂರ್ಣ ಜ್ಞಾನ, ಧನವ ಪಾಲಿಸೆ ನಗಿ ಕ್ಷಣ ನಿನ್ನಾಧೀನ. ಮನುಜನ ಪ್ರತಿದಿನ ದಿನದಿ ದಣಿಸುವುದು ಘನವೇ ಗುರುವೆ ಪಾವನ ತರ ಚರಿತ. ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ. ಬಹಳ ಆರ್ತವಾಗಿ ಪ್ರಾರ್ಥನೆ ಮಾಡ್ತಾರೆ ದಾಸರು. ಗುರುರಾಜ,
ಮಂದಾರ ಕರುಣವ ಅಂತ ಹೇಳಿ ಮಂದಾರ ಕಲ್ಪವೃಕ್ಷಸ್ತು ಅಂತ, ಕಲ್ಪವೃಕ್ಷ ಅಂತ ನಾವು ಕೇಳ್ತಾ ಇರ್ತೀವಿ. ಕಲ್ಪ ತರವೇ ಅಂತ ರಾಯರ ಸ್ತೋತ್ರದಲ್ಲಿ ಕೇಳ್ತೀವಿ. ಹಾಗಾಗಿ ಏನು ಚಿಂತಿಸ್ತೀವೋ ಅದನ್ನೆಲ್ಲ ಕೊಡ್ತಕ್ಕಂಥ ಮಹಾನುಭಾವರು. ಕಲನಾ ಕಲ್ಪಪಾದೋಪವು ಅಂತ ಹೇಳಿ ನಾರಾಯಣಾಚಾರ್ಯ ಸ್ತೋತ್ರ ಮಾಡ್ತಾರೆ. ರಾಯರ 2 ಪಾದಗಳು 2 ಕಲ್ಪವೃಕ್ಷ ಇದ್ದ ಹಾಗೆ. ದೇವಲೋಕದಲ್ಲೆಲ್ಲ ಒಂದೇ ಕಲ್ಪವೃಕ್ಷ ಇದ್ರೆ, ಭೂಲೋಕದಲ್ಲಿ 2 ಕಲ್ಪವೃಕ್ಷಗಳು ಮಂತ್ರಾಲಯ ಪ್ರಭುಗಳ ದಿವ್ಯ ಪಾದಪದ್ಮಗಳೇ ಆ ಕಲ್ಪವೃಕ್ಷ ಅಂತ ಸ್ತೋತ್ರ ಮಾಡ್ತಾರೆ. ದಾಸರು ಇದನ್ನೇ ಅನುಸಂಧಾನ ಮಾಡಿದರು. ತಮ್ಮ ಪಾದಗಳ ಹತ್ರ ಬಂದು ಪ್ರಾರ್ಥನೆ ಮಾಡ್ತೀನಿ, ತಾರಿಸು ತವಕದಿ ಭವವನಧಿ ತಾರಿಸು. ಭವ ಸಂಸಾರವನ್ನ ದಾಟಿಸ್ತಕ್ಕಂಥದ್ದು ರಾಯರಿಂದ ಮಾತ್ರ ಸಾಧ್ಯ. ಯಾಕೆ ಅಂತಂದ್ರೆ ವಾದಿರಾಜರು ಸ್ತೋತ್ರ ಮಾಡ್ಬೇಕಾದ್ರೆ ಘೋರ ಸಂಸಾರಾಂಬುಧಿಗೆ ಪರಮಜ್ಞಾನವೆಂಬ ವಾಡೆ ಅಂತ ಹೇಳ್ತಾರೆ ಆಚಾರ್ಯರ ಮೇಲೆ ಸ್ತೋತ್ರ ಮಾಡ್ಬೇಕಾದ್ರೆ. ಅಂಥ ಆಚಾರ್ಯರ ಸನ್ನಿಧಾನ ರಾಯರಲ್ಲಿ ಬಹಳ ವಿಶೇಷವಾಗಿತ್ತು. ವಾಯುದೇವರ ಸನ್ನಿಧಾನ ಪಾತ್ರರು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಭವ ಸಂಸಾರ ದಾಟಿಸ್ತಾರೆ ಅಂತಂದ್ರೆ ಅವರಲ್ಲಿದ್ದ ವಾಯುದೇವರು ಇಂಥ ಸತ್ಕಾರ್ಯವನ್ನ ಮಾಡಿಸ್ತಾರೆ, ಇಂಥ ವಿಶೇಷವಾದ ಅನುಗ್ರಹವನ್ನ ನಮಗೆ ಮಾಡ್ತಾರೆ. ದಾಸರು ಕೇಳ್ತಾರೆ, ಇಂಥ ಭವ ಸಂಸಾರವನ್ನ ದಾಟಿಸಿರಿ ಗುರುಗಳೇ. ಸೂರಿ ಸುಧೀಂದ್ರ ಕುಮಾರ ಉದಾರ. ಸಾಮಾನ್ಯ ರಾಯರಿಗೆ ತಮ್ಮನ್ನ ಸ್ತೋತ್ರ ಮಾಡಿದ್ರೆ ರಾಯರು ಸ್ತೋತ್ರ ಪ್ರಿಯರಲ್ಲ, ಅಂದ್ರೆ ತಮ್ಮನ್ನ ಸ್ತುತಿ ಮಾಡ್ಕೊಳ್ಬೇಕು ಅಂತಲ್ಲ. ದಾಸರು ಅದಕ್ಕೆ ಕೇಳಿದ್ರು, ಸುಧೀಂದ್ರ ಕುಮಾರ ನಿಮ್ಮ ಗುರು, ಅವ್ರ ಗುರುಗಳನ್ನೇ ಸ್ಮರಣೆ ಮಾಡಿಬಿಟ್ರು. ಯಾವತ್ತು ತಮ್ಮ ಹಿರಿಯರನ್ನ, ತಮ್ಮ ಹಿಂದಿನ ತಲೆಮಾರವ್ರನ್ನ ನೆನ್ಸ್ಕೊಂಡ್ರೆ ಈಗಿನ ಜನರೇಷನ್ ಅವರಿಗೆ ಬಹಳ ಖುಷಿ ಆಗಿತ್ತು, ನಮ್ಮ ಹಿಂದಿನವರೆಲ್ಲ ಹಿಂಗೆ ಬದುಕಿದ್ರು ಅಂತ. ರಾಯರಿಗೂ ಬಹಳ ಪ್ರೀತಿಯಾದ ವಿಷಯ ಏನಂದ್ರೆ ಅವ್ರ ಗುರುಗಳು, ಪರಮಗುರುಗಳು ವಿಜೇಂದ್ರ ಪ್ರಭುಗಳು ಇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡ್ರೆ, ಅವರ ಚಿಂತನೆ ನಡೆಸಿದ್ರೆ ಅದು ರಾಯರ ಪ್ರೀತಿ ಕಾರಣ. ದಾಸರು ಅದನ್ನೇ ಹೇಳ್ತಾರೆ, ಸುಧೀಂದ್ರ ಕುಮಾರ, ಸುಧೀಂದ್ರ ತೀರ್ಥರ ವರಕುಮಾರರೇ, ಮಂತ್ರಾಲಯ ಪ್ರಭುಗಳೇ, ಭವ ಸಂಸಾರದಿಂದ ಕಡೆ ಹಾಯಿಸ್ರೆ ನನ್ನ ಅಂತ ಬೇಡ್ಕೊಳ್ತಾರೆ. ಮುನಿರಾಯ ನಿನ್ನ ಪಾದ ವನರುಹ ಧ್ಯಾನ ಪ್ರಣಮನ ಸ್ತವನ ಅರ್ಚನೆ ಮಾಳ್ಪ ನಾನಾ ಜನರ ವಾಂಛಿತವೀವ. ಗುರುರಾಜರ ಪಾದಸ್ಮರಣೆಯನ್ನ ಮಾಡಿಕೊಂಡು ಅದನ್ನು ಹೇಳ್ತಾರೆ. ಸೇವೆ ಯಾವ್ಯಾವ ಥರದ್ದು ಅಂತಂದ್ರೆ ಪ್ರಣಮನ, ಪ್ರದಕ್ಷಿಣೆ ಹಾಕ್ತೀವಿ ನಾವು. ಎಷ್ಟೋ ಜನ ದಿಂಡು ಪ್ರದಕ್ಷಿಣೆ, ದಾಸರಾರು ಹೇಳ್ತಾರೆ, ತನು ದಿಂಡುಗೆ ಗೆಡಹಿದ ನರನ ಪಾವನ ಮಾಳ್ಪರಾಕ್ಷಣದಿ ಅಂತ ಹರಿಭಕ್ತರ ದರ್ಶನವನ್ನ ಮಾಡಿ ಅವ್ರ ಮುಂದೆ ಉರುಳಾಡಿ ಬಿಟ್ವಿ ಅವರ ಪಾದ ಧೂಳಲ್ಲಿ ಅಂತಂದ್ರೆ ಆ ಮಹಾನುಭಾವರು ತಮ್ಮ ಕಣ್ಣೋಟದಿಂದನೇ ನಮ್ಮನ್ನ ಪಾವನರಾಗಿ ಮಾಡಿಬಿಡ್ತಾರೆ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ಇಂಥ ರಾಯರ ನಮಸ್ಕಾರಾದಿಗಳನ್ನ ಗುರುಗಳಿಗೆ ಸಲ್ಲಿಸ್ತಕ್ಕಂತಹ ನಮಸ್ಕಾರಗಳು, ಸ್ತೋತ್ರ ಸ್ತವನ ಅವ್ರ ಮೇಲೆ ಮಾಡಿರ್ತಕ್ಕಂತಹ ದಾಸರಾಯರಾಗ್ಲಿ ಅಥವಾ ಜ್ಞಾನಿವರೇಣ್ಯರು ಯಾರ್ಯಾರು ಮಾಡ್ತಾರೋ ಅಂತ ಎಲ್ಲ ಸ್ತವನಗಳನ್ನ ಚಿಂತನೆ ಮಾಡೋದು, ಹೇಳೋದು, ಅರ್ಚನೆ ಮಾಡೋದು ಮಂತ್ರಾಲಯ ಪ್ರಭುಗಳಿಗೆ. ಅರ್ಚನೆ ಅಂದ್ರೆ ಸಾಮಾನ್ಯ ಪುಷ್ಪಾರ್ಚನೆ ಅಂತ ಅನುಸಂಧಾನ ನಾವು ಮಾಡ್ಕೊಳ್ತೀವಿ. ಆದ್ರೆ ಅದರ ಹಿಂದಿರುವ ಭಾವ ಎಂಥದ್ದು ಅಂತಂದ್ರೆ ಬ್ರಹ್ಮಸೂತ್ರಗಳಿಂದ ನಾವು ಭಗವಂತನ ಅರ್ಚನೆ ಮಾಡಬೇಕು. ಹಾಗೆ ಗುರುಗಳಿಗೆ ಪ್ರೀತಿ ಆಗ್ತಕ್ಕಂಥದ್ದು ಭಗವಂತನ ಈ ಬ್ರಹ್ಮಸೂತ್ರಗಳು ಅಂತೇನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಸೋಪಾನಗಳಿದ್ದಾವೆ, ಅದನ್ನ ಅನುಸಂಧಾನ ಮಾಡಿಕೊಂಡು ಆ ವೇದವ್ಯಾಸರ ಸನ್ನಿಧಾನ ಮಂತ್ರಾಲಯ ಪ್ರಭುಗಳ ವೃಂದಾವನದಲ್ಲಿದೆ ಅಂತ ಅನುಸಂಧಾನ ಮಾಡಿ ಇಂಥ ಜ್ಞಾನ ಪುಷ್ಪಗಳನ್ನ ನಾವು ಅರ್ಪಣೆ ಮಾಡಿದ್ರೆ ಅದು ಬಹಳ ಪ್ರೀತಿ ಕಾರಣ. ಪ್ರಣಮನ ಸ್ತವನ ಇಂಥ ಕಾರ್ಯಗಳನ್ನು ಯಾರ್ಯಾರು ಜನರು ಬಂದು ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡಿದಾಗ ರಾಯರು ಬೇಕಾದ ಸಂಪತ್ತನ್ನ ಕೊಡ್ತಾರೆ. ಆದ್ರೆ ದಾಸರು ಹೇಳ್ತಾರೆ, ಜ್ಞಾನ ಧನವ ಪಾಲಿಸು ಅಂತ. ಧನ ಏನೋ ಬಂದೇ ಬಿಡ್ತದೆ, ಜ್ಞಾನಧನ ಬರೋದು ಬಹಳ ಕಷ್ಟ. ಬಂದ್ರೂ ಕೂಡ ಬಂದಂತಿರತ್ತೆ. ಆವಾಗ ಇನ್ನೊಂದೇನೋ ಮಾಡಿ ಯಾರಿಗೋ ಏನಾದ್ರೂ ಸ್ವೋತ್ತಮ ಅಪಚಾರ ಮಾಡಿ ಆ ಜ್ಞಾನವು ಕೂಡ ತಿರೋಹಿತ ಆಗಿಬಿಡುತ್ತೆ, ಹೊರಟು ಹೋಗುತ್ತೆ ನಮ್ಮಿಂದ. ಹಾಗಾಗಿ ಮೊದಲು ಗುರುಗಳೇ ಜ್ಞಾನಧನವನ್ನ ಕೊಡ್ರಿ. ಲೌಕಿಕ ಧನ ನಶ್ವರವಾದದ್ದು, ನೀವು ಕೊಡ್ತಕ್ಕಂತಹ ಜ್ಞಾನಧನ ಮಾತ್ರ ಬಹಳ ಶ್ರೇಷ್ಠವಾದದ್ದು ಅಂತ ದಾಸರು ಪ್ರಾರ್ಥನೆ ಮಾಡಿ ಕೇಳ್ತಾರೆ. ನನ್ನಲ್ಲಿ ಶಕ್ತಿ ಇರೋದಿಷ್ಟೇ, ಪ್ರತಿನಿತ್ಯ ಬಂದು ತಾವು ಜ್ಞಾನಧನ ಪಾಲಿಸಿರಿ 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 ಅಂತ ಇಷ್ಟನ್ನೇ ಕೇಳಲಿಕ್ಕೆ ಮಾತ್ರ ಸಾಧ್ಯ. ಮನುಜನ ಪ್ರತಿದಿನ ದಿನದಿ ದಣಿಸುವುದು ಘನವೇ ಗುರುವೇ ಪಾವನತರ ಚರಿತ. ನಿಮ್ಮ ಹೆಸರನ್ನ ಕೇಳಿದ್ರೆ ಎಷ್ಟೋ ಜನ ಪವಿತ್ರರಾಗಿ ಹೋಗ್ತಾರೆ. ಪವಿತ್ರ ಮಾಡತಕ್ಕಂತಹ ಪಾವಿತ್ರ್ಯ ಶಕ್ತಿ ನಿಮ್ಮ ನಾಮದಲ್ಲಿದೆ. ಧೀಮಂತ ಶ್ರೀರಾಘವೇಂದ್ರರೆಂತೆಂಬೋ ನಾಮದ ಘನತೆ ಸಲ್ಲುವುದೇ ನಿಮಗೆ ಅಂತ ದಾಸರಾಯರು ಸ್ತೋತ್ರ ಮಾಡ್ತಾರೆ. ಹಾಗಾಗಿ ನನ್ನನ್ನು ದಣಿಸ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಭಕ್ತರನ್ನ ಬರೀ ದಾಸರ ಪ್ರಾರ್ಥನೆ ಅಷ್ಟೇ ಅಲ್ಲ, ದಾಸರನ್ನ ನಂಬಿಕೊಂಡು ಯಾರ್ಯಾರು ಸುಜೀವಿಗಳು ಅಂತಿದ್ದವರು ಅವರೆಲ್ಲರ ಪರವಾಗಿ ತಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಶ್ರೀರಾಘವೇಂದ್ರ ನಿಮ್ಮ ಚಾರುಚರಣವ ನಂಬಿದೆ ಅಂತ ಹೇಳಿ ಇಷ್ಟು ಹೇಳಿದ್ರು. ರಾಯರಿಗೆ ಇನ್ನೂ ಪ್ರೀತಿ ಆಗ್ಲಿಕ್ಕೆ ಇನ್ನೊಂದು ವಿಶೇಷಣ ಬಳಸ್ತಾರೆ. ಮೂಲ ರಾಮನ ಪಾದ ಕೀಲಾಲ ಜಮಧೂಪ ಬಾಲಕನ ಭಿನ್ನ ಪಲಾಲಿಸೋ ಮುನಿಪ
ತಾಳಲಾರೇನೋ ತಾಪತ್ರಯದ ಸಂತಾಪ, ಕೀಳೋ ವಿಮಲ ಜ್ಞಾನ ಶೀಲ ಸ್ವರೂಪ, ಭೂಲಲನಾಧವ ಕೋಲ ನಂದನ ಕೂಲ ಗವರ ಮಂತ್ರಾಲಯ ನಿಲಯ, ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ, ಸಾರಿದೆ ಶರಣ ಮಂದಾರ ಕರುಣವ. ವಿಶೇಷ ಏನು ಅಂದ್ರೆ ಮೂಲರಾಮನ ಪದ ಅಂತ ಹೇಳಿ ಬಹಳ ಒಂದು ಐತಿಹಾಸಿಕವಾದ ವಿಷಯವನ್ನ ದಾಸರಲ್ಲಿ ದಾಖಲೆ ಮಾಡ್ತಾರೆ. ಪರಂಪರಾಗತವಾಗಿ ಏನು ಬ್ರಹ್ಮದೇವರು ಪೂಜೆ ಮಾಡಿಕೊಟ್ಟ ಇಕ್ಷ್ವಾಕು ನೃಪತಿಗೆ ಕೊಟ್ಟು ಕಳಿಸ್ತಾರೆ. ಶ್ರೀರಂಗದ ರಂಗನಾಥನ ಪ್ರತೀಕ, ಬ್ರಹ್ಮದೇವರ ಪೂಜೆ ಮಾಡಿದ ಈ ಮಂತ್ರಾಲಯ ಮಠದ ರಾಮದೇವರ ಪ್ರತೀಕ, ಇದೆಲ್ಲ ಆ ಪರಂಪರೆಯಲ್ಲಿ ಬಂದದ್ದು. ದಾಸರು ಅದಕ್ಕೆ ತಾವು ಸಣ್ಣ ವಯಸ್ಸಿಂದಲೂ ಅದೇ ರಾಮದೇವರ ಸನ್ನಿಧಾನದಲ್ಲೇ ಪಾರಾಯಣ ಮಾಡಿ ತಮ್ಮ ಗುರುಗಳಲ್ಲಿ ಬಲರಾಮಾಚಾರ್ಯ ವಿದ್ಯಾಭ್ಯಾಸವನ್ನು ಮಾಡಿ ಅವರೇ ವರದೇಂದ್ರಾದಾಗ ಅವರ ಸೇವೆಯನ್ನು ಕೂಡ ಮಾಡಿ ಅನುಗ್ರಹವನ್ನು ಪಡೆದವರು. ಅದನ್ನು ಸ್ಮರಣೆ ಮಾಡ್ತಾರೆ. ಮೂಲರಾಮನ ಪಾದ ಕೀಲಾಲಜ ಮಧುಪ, ಕೀಲಾಲಜ ಅಂದ್ರೆ ಕಮಲ, ಪಯಃ ಕೀಲಾಲಮೃತಂ ಜೀವನಂ ಭುವನಂ ವನಂ ಅಂತ ಕೋಶ. ಹಾಗಾಗಿ ಅಂಥ ಭಗವಂತನ ಪಾದ ಕಮಲದ ವಿಷಯದಲ್ಲಿ ದುಂಬಿಗಳಿದ್ದಾಗಿರ್ತಾರಂತ ಮಂತ್ರಾಲಯ ಪ್ರಭುಗಳು. ಯಾವಾಗ್ಲೂ ಭಗವಂತನ ವಿಷಯದಲ್ಲಿ ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇಮನಃ ಅಂತ ಹೇಳಿದಂತೆ ಅಂಥ ಅನುವ್ಯಾಖ್ಯಾನ, ನ್ಯಾಯಸುಧ ಇಂಥ ಗ್ರಂಥದಲ್ಲಿ ನಿರಂತರ ಆಸಕ್ತರಾದವರು ಮಂತ್ರಾಲಯ ಪ್ರಭುಗಳು. ಇಂಥ ತಾಪತ್ರಯದ ಸಂತಾಪ ನನ್ನ ಕೈಯಲ್ಲಿ ತಾಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ ದಾಸರಾಯರು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾದ 3 ವಿಧವಾದ ಏನು ಸಂಕಷ್ಟಗಳು ಅಂತ ಬರುತ್ತೆ, ಇದನ್ನ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನ ತಾಳ್ಕೊಳ್ತೀನಿ ಅಂದ್ರೆ ಸಾಧನೆಗೆ ಹಾದಿ ಆಗ್ತಾ ಇಲ್ಲ. ಸಾಧನೆ ಮಾಡ್ಕೊಳ್ಳಿಕ್ಕೆ ಅಂತ ಹೊರಟವನಿಗೆ ಇದೆಲ್ಲ ವಿಘ್ನಗಳು ದೇವತೆಗಳು ತಂದಿಡ್ತಾರೆ, ಭೂತಗಳು ತಂದಿಡ್ತಾವೆ, ಅಧ್ಯಾತ್ಮ. ಹಾಗಾಗಿ ಇಷ್ಟೆಲ್ಲ ತೊಂದರೆ ಆಗುತ್ತೆ. ನಿಮ್ಮನ್ನ ಶರಣ ಹೊಕ್ರೆ ಇದೆಲ್ಲ ಕಳಿತೀರಿ ಅಂತ ನನಗೊಂದು ಭರವಸೆ ಇದೆ ಗುರುಗಳೇ. ಹಾಗಾಗಿ ವಿಮಲ ಜ್ಞಾನ ಶೀಲ ಸ್ವರೂಪ, ಜ್ಞಾನ ಸ್ವರೂಪರಾದವರು ಮಂತ್ರಾಲಯ ಪ್ರಭುಗಳು. ಅವರ ದೇಹ ಅಂತಂದ್ರೆ ತೇಜಪುಂಜವಾದ ದೇಹ. ವಿದ್ವದ್ರಾಜ ಶಿರ ಕಿರೀಟ ಖಚಿತ ನರ್ಘ್ಯೋರು ರತ್ನಪ್ರಭಾ ರಾಘಾ ಗೌಗಃ ಪಾದುಕದ್ವಯಚರ ಪದ್ಮಾಕ್ಷ ಮಾಲಾಧರ ಭಾಸ್ವದಂಡ ಕಮಂಡಲುಜ್ವಲಕರ ರಕ್ತಾಂಬರಾಡಂಬರ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಲಂ ಅಂತ ಅಪ್ಪಣ್ಣಾಚಾರ ಸ್ತೋತ್ರ ಮಾಡ್ತಾರೆ. ಆ ಮಹನೀಯರ ಪಾದುಕೆಗಳು ಹೇಗಿದ್ವು ಅಂತಂದ್ರೆ ರಾಜಾಧಿರಾಜರೆಲ್ಲ, ತಂಜಾವೂರಿನ ಭೂಪಾಲರು, ಮಧುರೈ ನಾಯಕರು, ವಿಜಯನಗರದ ರಾಜರು ಅವರೆಲ್ಲರೂ ಬಂದು ರಾಯರಿಗೆ ಶರಣಾಗತರಾದರೆ ಅವರ ಕಿರೀಟದಲ್ಲಿದ್ದ ಆ ರತ್ನಗಳ ಪ್ರತಿಬಿಂಬ ರಾಯರ ಪಾದುಕೆಯಲ್ಲಿ ಕಾಣ್ತಾ ಇತ್ತು. ಮೊದಲೇ ಒಳ್ಳೆ ಪಾದಕಮಲಗಳಿದ್ದ ಹಾಗೆ ಇನ್ನೂ ಉಜ್ವಲವಾಗಿ ಅದರಿಂದ ಶೋಭಿಸ್ತಾ ಇತ್ತು ರಾಯರ ಪಾದಗಳು, ಪಾದುಕೆಗಳು ಅಂತ ಸ್ತೋತ್ರ ಮಾಡ್ತಾರೆ ರಾಯರ ಪಾದಗಳ ಬಗ್ಗೆ. ಅಂಥ ಮಹಾ ಸಿದ್ಧಿ ಪುರುಷರು ರಾಯರು. ನೀವು ಜ್ಞಾನ ಸ್ವರೂಪರಾಗಿರ್ತಕ್ಕಂಥವ್ರು, ಬಂದವರ ಅಜ್ಞಾನವನ್ನು ಕಳಿತಕ್ಕಂಥವ್ರು. ಹಾಗಾಗಿ ಭೂಲಲನಾಧವ ಕೋಲನಂದನ ಕೂಲಗವರ, ಭೂಲಲನಾಧವ ಕೋಲ ಅಂದ್ರೆ ವರಾಹದೇವರು, ಭೂಮಿಪತಿ. ಹಾಗಾಗಿ ಕೋಲೋ ಹರಿಸ್ ಸಕಲ ವಾಂಛಿತ ಸಿದ್ಧಯೇಜ ಅಂತಾರೆ ಆಚಾರ್ಯರು ತಂತ್ರಸಾರದಲ್ಲಿ. ವರಾಹದೇವರ ಅನುಗ್ರಹ ಪಡೆದ್ವಿ ಅಂತಂದ್ರೆ ವಿಶೇಷವಾದ ಜ್ಞಾನ, ಅದ್ರ ಜೊತೆಗೆ ಅಭಿಚಾರ ಕೃತ್ಯ ಪ್ರಯೋಗ ಅಂತಿದ್ರೆ ಎಲ್ಲ ಹೊರಟೋಗತ್ತೆ ಅಂತ ಹೇಳ್ತಾರೆ. ಶ್ಯಾಮ ಸುದರ್ಶನ ದರಾಭಯ ಸದ್ವರೇತೋ ಭೂಮ್ಯಾ ಯುತೋಖಿಲ ನಿಜೋಕ್ತ ಪರಿಗ್ರಹ ಇಶ್ಚ ಧ್ಯೇಯೋ ನಿಜೈಶ್ಚ ತನುಭಿಸ್ ಸಕಲೈರುಪೇತಃ ಕೋಲೋ ಹರಿಸ್ ಸಕಲ ವಾಂಛಿತ ಸಿದ್ಧಯೇಜ ಅಂತ ಹೇಳಿ ತನ್ನ ರೂಪಗಳಿಂದಲೇ ಆವೃತವಾದ ಮುದ್ದಾದ ವರಾಹನ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು, ಹಯಗ್ರೀವನ ಅನುಗ್ರಹವನ್ನು ಪಡೆದಿರತಕ್ಕಂಥವ್ರು. ಅಂಥ ವರಹಜೆಯಾದ ತುಂಗೆಯ ತಟದಲ್ಲಿರ್ತಕ್ಕಂತಹ ರಾಯರೇ ತಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ. ಹಾಗಾಗಿ ತಾಪತ್ರಯಗಳನ್ನು ಕಳೆದು ನನ್ನನ್ನು ಅನುಗ್ರಹ ಮಾಡಿರಿ ಅಂತ 2ನೆಯ ನುಡಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೊನೆ ನುಡಿಯಲ್ಲಿ ಕೇಳ್ತಾರೆ ಎಂಥದ್ದು ಅಂತಂದ್ರೆ, ಕಲಿ ಕಲ್ಮಶವೀ ದೂರ ಕುಜನ ಕೂಠಾರ ನಳಿನಾಕ್ಷ ವಿಮಲ ಶ್ರೀ ತುಳಸಿಯಹಾರ ಗಲಸು ಶೋಭಿತ ಕಮಂಡಲು ದಂಡಧರ ಅಲವ ಬೋಧರ ಮತ ಜಲಧಿ ವಿಹಾರ ಸುಲಲಿತ ಕರುಣಾಂಬುಧಿ ಜಗನ್ನಾಥ ವಿಠ್ಠಲನೊಲುಮೆಯ ಪಡೆದಿಳೆಯೊಳು ಮೆರೆದಿ ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ ಬೀರುಭವನಧಿ ತಾರಿಸುತವ ಕದಿ ಸುರಿಸುಧೀಂದ್ರ ಕುಮಾರ ಉದಾರ ಶ್ರೀ ರಾಘವೇಂದ್ರ ನಿಮ್ಮ
ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ ಮಂದಾರ ಕರುಣವ. ದಾಸರು ಕೇಳ್ತಾರೆ, ರಾಯರ ರೂಪವನ್ನ ಏನು ಈಗ ಅಪ್ಪಣ್ಣಾಚಾರ್ಯ ಹೇಳಿರೋ ಕ್ರಮದಲ್ಲಿ ನೋಡಿದ್ವಲ್ಲ, ಅದನ್ನೇ ಹೇಳ್ತಾರೆ. ಹೇಗಿತ್ತು ಅಂತಂದ್ರೆ, ಕಲ್ಮಶ ವಿದೂರ. ರಾಯರ ಹತ್ರ ನೋಡ್ರಿ, ನಮಗೆ ಚಿಂತೆ ಎಲ್ಲ ಬರುತ್ತಲ್ಲ, ಇದೆಲ್ಲ ಕಲಿಯ ಪ್ರಭಾವ, ಪಾಪದಿಂದ ಬಂದದ್ದೆಲ್ಲ ಚಿಂತೆಗಳು. ಆದ್ರೆ ಮಂತ್ರಾಲಯಕ್ಕೆ ಹೋದಾಗ ಅಥವಾ ರಾಯರ ಸನ್ನಿಧಾನ ಇರುವ ಯಾವುದೇ ಜಾಗೃತ ಪ್ರತೀಕಕ್ಕೆ, ವೃಂದಾವನ ಸನ್ನಿಧಿಗೆ ನಾವು ಹೋದ್ವಿ ಅಂತಂದ್ರೆ, ಆ ಎಲ್ಲ ಚಿಂತೆಗಳು ಹೊಸ್ತಲಿಂದ ಒಳಗೆ ಹೋದ್ಕೊಳ್ಳೆ ಬರೋದಿಲ್ಲ, ಬಾಧಿಸಲ್ಲ. ಬರೀ ಸುತ್ತ ರಾಯರ ಪ್ರದಕ್ಷಿಣೆ ಹಾಕ್ತಿವಿ, ರಾಯರಲ್ಲಿ ಅನುಗ್ರಹ ಮಾಡ್ರಿ ಅನುಗ್ರಹ ಮಾಡ್ರಿ ಅಂತ ಬೇಡ್ತಾ ಇರ್ತೀವಿ. ಬೇಡಬೇಕಾದ್ರೆ ಇದು ಯಾವ ತಾಪತ್ರಯಗಳು ಕೂಡ ಬಾಧಿಸೋದಿಲ್ಲ. ಕಲ್ಮಶ ವಿದೂರ, ಕಲಿಕೃತ ಪಾಪಗಳನ್ನೆಲ್ಲ ದೂರ ಮಾಡತಕ್ಕಂಥವ್ರು ವಾಯುದೇವರ ಅನುಗ್ರಹದಿಂದ. ಕುಜನ ಕುಠಾರ, ಯಾರ್ಯಾರು ಆಚಾರ್ಯರ ತತ್ವಕ್ಕೆ ಭಗವಂತನ ವಿರುದ್ಧವಾಗಿ ಬಂದು ನಾಸ್ತಿಕಾದಿಗಳೆಲ್ಲ ಬಂದು ವಾದ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಅಂಥವರ ಎಲ್ಲ ವಾದಗಳನ್ನ ನಿರ್ಮೂಲನ ಮಾಡತಕ್ಕಂಥವ್ರು. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ಗುರುಸ್ತೋತ್ರದಲ್ಲಿ ಮಹನೀಯರ ಮಹಿಮೆಯನ್ನ ನಾವು ಶ್ರವಣ ಮಾಡ್ತೀವಿ. ಅಂಥ ಅಗಾಧವಾದ ಜ್ಞಾನ, ಇವರು ಮುಟ್ಟದೇ ಇರತಕ್ಕಂಥ ವಿಷಯವೇ ಇಲ್ಲ. ಭಾವ್ಯ ಸಂಶಯ ಮಹೋ ಗುರುವಂಶೆ ದರ್ಶನ ಶ್ರುತಿಪರ ಸುಮತೀಂದ್ರ ಅಂತ ರಾಘವೇಂದ್ರ ವಿಜಯದ ಮಾತು. ಮುಂದಿನ ಭವಿಷ್ಯ ಹೇಳ್ತಾರೆ. ಇಷ್ಟೆಲ್ಲ ಗ್ರಂಥಗಳನ್ನ, ಇದರ ವೈಶಿಷ್ಟ್ಯವನ್ನ ನಾವೆಲ್ಲಿ ಕಾಣಬೇಕು, ಇದರ ಮಹಾತ್ಮೆಯನ್ನ ನೋಡ್ಬೇಕು ಅಂದ್ರೆ ಯಾರಲ್ಲಿ ಕಾಣಬೇಕು ಅಂದ್ರೆ ಹೇಳ್ತಾರೆ, ನಮ್ಮದೇ ಪರಂಪರೆಯಲ್ಲಿ ಸುಮತೀಂದ್ರರು ಅಂತ ಬರ್ತಾರೆ, ಅಂಥವ್ರಿಗೋಸ್ಕರ ವಿಶೇಷವಾಗಿ ಅನುಗ್ರಹ ಮಾಡ್ಲಿಕ್ಕೆ ಈ ಗ್ರಂಥಗಳನ್ನು ರಚನೆ ಮಾಡಿದ್ದೀನಿ ಅಂತ. ಮಂತ್ರರತ್ನ ಕೋಶ, ಭಾವರತ್ನ ಕೋಶ ಎಲ್ಲ ನೋಡ್ತಾ ಇದ್ವಿ ಅಂದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಂಥ ಅಪೂರ್ವವಾದ ಗ್ರಂಥಗಳನ್ನು ರಚನೆ ಮಾಡಿದ ಸುಮತೀಂದ್ರರಿಗೆ ಮಾರ್ಗದರ್ಶಕರಾದವರು ರಾಯರು. ಕುಜನ ಕುಠಾರ, ನಳಿನಾಕ್ಷ, ವಿಮಲ ಶ್ರೀ ತುಳಸೀಯ ಹಾರ. ಇಷ್ಟೆಲ್ಲ ವೈಭವ ಇದ್ರೂ ಕೂಡ ರಾಯರು ಧಾರಣೆ ಮಾಡಿದ್ದು ಬರೀ ಕಮಲಾಕ್ಷಿ ಮಣಿ, ತುಳಸಿ ಮಣಿಗಳು. ಯಾಕೆ ಅಂದ್ರೆ ಇದು ಭಗವಂತನಿಗೆ ಪ್ರೀತಿ ಅಂತ. ಅದಿಲ್ಲ ಅಂದ್ರೆ ದೇವರಿಗೆ ಖುಷಿ ಆಗೋದಿಲ್ಲ. ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ, ಒಲ್ಲನೋ ಕೃಷ್ಣ ಕೊಳ್ಳನೋ. ರಾಯರು ತುಳಸಿ ಮಾಲೆ ಹಾಕೊಳ್ಬೇಕಾದ್ರೂ ಅನುಸಂಧಾನ ಎಂಥದ್ದು ಅಂದ್ರೆ, ಈ ತುಳಸಿ ನಮ್ಮಪ್ಪನಿಗೆ ಪ್ರೀತಿ, ನಮ್ಮ ಭಗವಂತನಿಗೆ ಇಷ್ಟ, ಹಾಗಾಗಿ ನಾನು ಧಾರಣೆ ಮಾಡಿದ್ರೆ ನಮ್ಮಲ್ಲೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಅನುಸಂಧಾನ ಮಂತ್ರಾಲಯ ಪ್ರಭುಗಳದ್ದು. ಹಾಗಾಗಿ ಅಂಥ ಕಮಲಾಕ್ಷಿ ಮಣಿ, ತುಳಸಿಯ ಮಣಿಗಳನ್ನ ಧಾರಣೆ ಮಾಡಿರ್ತಕ್ಕಂಥ ಅಪೂರ್ವವಾದ ಕಂಬು ಕಂಠ. ಎಂಥ ಕಂಠ ಅಂತಂದ್ರೆ, ಓಂಕಾರ ಉಚ್ಚಾರಣೆ ಮಾಡಿದ್ರು ರಾಯರು ಅಂತಂದ್ರೆ ಗಂಭೀರ, ಪೂರ್ಣ ನಾಭಿ ಪ್ರದೇಶದಿಂದ ಆ ಸ್ವರ ಬರಬೇಕಂತೆ. ಅವರು ಸ್ವಭಾವತಃ ಮಹಾ ಸಂಗೀತಗಾರವರು. ದೇವಲೋಕದಲ್ಲಿ ಪ್ರಚಲಿತವಾಗಿದ್ದ ಗಾಂಧಾರ ಗ್ರಾಮ ಅಂತ ಬರುತ್ತೆ ಸಂಗೀತ ಶಾಸ್ತ್ರದಲ್ಲಿ. ಅಂಥ ಗಾಂಧಾರ ಗ್ರಾಮದ ಆ ಸ್ವರದ ಅಪೂರ್ವವಾದ ಹಿಡಿತ ಇದ್ದ ಮಹಾನುಭಾವರು. ಒಳ್ಳೆಯ ಮಂತ್ರೋಚ್ಚಾರಣೆ ಮಾಡತಕ್ಕಂಥ ಕಂಠವುಳ್ಳವರು. ಕಮಂಡಲು ದಂಡಧರ, ಕಮಂಡಲುವನ್ನ ದಂಡವನ್ನ ಧಾರಣೆ ಮಾಡಿ ಭಕ್ತರನ್ನ ಅನುಗ್ರಹ ಮಾಡ್ಲಿಕ್ಕೆ ಅಂತ ಬರತಕ್ಕಂಥವ್ರು ಮಂತ್ರಾಲಯ ಪ್ರಭುಗಳು. ಇನ್ನೊಂದು ವಿಶೇಷ ಕೊಡ್ತಾರೆ, ಅಲವಬೋಧರ ಮತ ಜಲಧಿ ವಿಹಾರ. ಪೂರ್ಣಪ್ರಜ್ಞರು ಶ್ರೀಮನ್ ಮಧ್ವಾಚಾರ್ಯರು, ತ್ರೈಲೋಕ್ಯಾಚಾರ್ಯರು, ಜಗದ್ಗುರುಗಳು. ಅಂಥ ಆಚಾರ್ಯರ ಶಾಸ್ತ್ರ ಅನ್ನೋದು ದೊಡ್ಡ ಅಗಾಧವಾದ ಸಮುದ್ರ ಇದ್ದ ಹಾಗೆ. ಇಂಥ ಸಮುದ್ರದಲ್ಲಿ ಅನಾಯಾಸವಾಗಿ ವಿಹಾರ ಮಾಡತಕ್ಕಂಥ ವಿದ್ವತ್ ತಿಮಿಂಗಲ ಅಂದ್ರೆ ಅದು ಮಂತ್ರಾಲಯ ಪ್ರಭುಗಳು. ಎಲ್ಲ ಪೂರ್ವ ಸೂರಿಗಳ ಅನುಗ್ರಹ ಅವರ ಮೇಲಿತ್ತು. ಹಾಗಾಗಿ ಸುಲಲಿತ ಕರುಣಾಂಬುಧಿ ಜಗನ್ನಾಥ ಆಚಾರ್ಯರ ಶಾಸ್ತ್ರಾಂಬುಧಿಯಲ್ಲಿ ವಿಹಾರ ಮಾಡತಕ್ಕಂಥ ನೀವು ಒಮ್ಮೆ ನನ್ನ ಕಡೆ ಕಣ್ಣು ತೆಗೆದು ದರ್ಶನ ಕೊಟ್ರಿ ಅಂತಂದ್ರೆ, ನಿಮ್ಮ ಕಾರುಣ್ಯವನ್ನ ಬೀರಿದ್ರಿ ಅಂತಂದ್ರೆ, ನೀವು ಶಾಸ್ತ್ರಾಂಬುಧಿಯಲ್ಲಿ ವಿಹಾರ ಮಾಡತಕ್ಕಂಥವ್ರು, ನೀವು ಅನುಗ್ರಹ ಮಾಡಿದ್ರೆ ಕರುಣಾಂಬುಧಿಯಾದ ಜಗನ್ನಾಥ ವಿಠಲನೇ ನಮ್ಮ ಮೇಲೆ ದಯೆಯನ್ನ ಹರಿಸ್ತಾನೆ. ಹಾಗಾಗಿ ಬಾಲಕನ ಭಿನ್ನಪ, ನಾನು ಸಣ್ಣ ಹುಡುಗ, ನಿಮ್ಮ ಮುಂದೆನೂ ಸಣ್ಣ ಹುಡುಗ ಆಗಿದ್ದವನು, ಇವತ್ತು ಕೂಡ ಅದೇ ಭಾವದಲ್ಲೇ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಎರಡು ಪಾದ ಪದ್ಮಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತೇನೆ ಗುರುಗಳೇ, ಜ್ಞಾನ ಧನವನ್ನ ಪಾಲಿಸಿ ನಮಗೆ ಅನುಗ್ರಹ ಮಾಡ್ರಿ ಅಂತ ತಮ್ಮನ್ನು ನಂಬಿದ ಎಲ್ಲ ಸುಜನರ ಪರವಾಗಿ ದಾಸರಾಯರು ಮಂತ್ರಾಲಯ ಪ್ರಭುಗಳಲ್ಲಿ ಇಂಥ ಅಪೂರ್ವವಾದ ಸುಮಧುರವಾದ ಬಂಧುರವಾದ ಪದಗಳಿಂದ ಕೂಡಿರ್ತಕ್ಕಂಥ ಇಂಥ ಪದ್ಯದಲ್ಲಿ ತಾವು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳ್ತಾ, ಇಂಥ ರಾಯರ ಆರಾಧನೆಯ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ಇಂಥ ಅನುಸಂಧಾನದಿಂದ ವಾದೀಂದ್ರ ತೀರ್ಥ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಪ್ರಾಣಸ್ಥ ಶ್ರೀಮದ್ ರಾಮಚಂದ್ರ ಅಂತಾನೆ ನಾವು ಮಾಡತಕ್ಕಂಥ ಕರ್ಮಗಳನ್ನ ಅಲ್ಲಿ ಅರ್ಪಣೆ ಮಾಡಬೇಕು ಅನ್ನುವ ವಿಷಯವನ್ನ ಇಲ್ಲಿ ನಾವು ಸ್ಮರಣೆಯನ್ನ ಮಾಡ್ತಾ ಈ ಪುಟ್ಟ ಚಿಂತನೆಯನ್ನ ಮಂತ್ರಾಲಯ ಪ್ರಭುಗಳ ಪಾದ ಪದ್ಮಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.
ಮಧ್ವೇಶಾರ್ಪಣಮಸ್ತು.